ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಕುಂಬಳಕಾಯಿಯ ಪಲ್ಯನ ತೋರಿಸ್ಕೊಡ್ತೀನಿ. ಇದೆಲ್ಲ ಸಣ್ಣಗೆ ಹಚ್ಕೋಬೇಕು, ಯಾಕಂತಂದರೆ ಇದು ಕುಂಬಳಕಾಯಿ ಹಾಕಿರೋದ್ರಿಂದ. ಆಮೇಲೆ ಬೆಳ್ಳುಳ್ಳಿ ಜಜ್ಜಿರೋದು, ಆಮೇಲೆ ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಟೊಮೆಟೊ, ಸಾಸಿವೆ ಹಾಗೂ ಉಪ್ಪು, ಖಾರದ ಪುಡಿ, ಅರಿಶಿನ ಮತ್ತು ಎಣ್ಣೆ. ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ. ಫಸ್ಟಾಗಿ ಎಣ್ಣೆ ಹಾಕ್ಕೋಬೇಕು, ಆಮೇಲೆ ಸಾಸಿವೆ ಹಾಕ್ಕೋಬೇಕು, ಆನಂತರ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು, ಆಮೇಲೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಕಿದ್ದೀನಿ. ಅದು ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿ. ಆಮೇಲೆ ನೆಕ್ಸ್ಟು ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ತಿರುಗಿಸ್ಕೋಬೇಕು. ಸ್ವಲ್ಪ ಒಂದು ಅರ್ಧ ಭಾಗ ಈರುಳ್ಳಿ ಬೇಯಲಿ. ನೆಕ್ಸ್ಟ್ ಏನು ಮಾಡೋಣ, ಅದು ಬೇಯೋ ಗಂಟ ಬಿಟ್ಟು ನೆಕ್ಸ್ಟು ಟೊಮೆಟೊ ಹಚ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕಾಗತ್ತೆ. ಈಗ ಟೊಮೆಟೊ ಹಾಕ್ಕೊಳ್ಳೋಣ. ಈ ಟೊಮೆಟೊ ಚೆನ್ನಾಗಿ ಒಂದು ಹಾಫ್ ಬಾಯ್ಲ್ ಆಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ಕುಂಬಳಕಾಯಿ ಹಾಕೋಣ. ಇದನ್ನು ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ನೋಡಿರಿ. ಈ ಥರದ್ದು ಒಂದು ಅರ್ಧ ಮುಕ್ಕಾಲು ಭಾಗ ಬೇಯಲಿ, ಆವಾಗಲೇ ಚೆನ್ನಾಗಾಗೋದು. ಇವಾಗ ಕುಂಬಳಕಾಯಿನ ಹಾಕೋಣ. ಕುಂಬಳಕಾಯಿ ಹಾಕಿ ಆಲ್ಮೋಸ್ಟ್ ಜಲ್ದಿನೇ ಬೇಯುತ್ತೆ ಕುಂಬಳಕಾಯಿ. ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಅದು ನೀರಿನ ಅಂಶ ಎಲ್ಲ ಹೋಗೋ ಗಂಟ ಫ್ರೈ ಮಾಡಿ. ಆಮೇಲೆ ಈಗ ಖಾರದ ಪುಡಿ ಮತ್ತು ಅರಿಶಿನ ಹಾಕೋಣ. ಆಮೇಲೆ ಹಾಕಿ ಸ್ವಲ್ಪ ಚೆನ್ನಾಗಿ ಇದನ್ನು ತಿರುಗಿಸೋಣ, ಯಾಕಂತಂದರೆ ಅದು ಒಂದು ಚಿಟಿಕೆ ಅರಿಶಿನೂ ಹಾಕ್ತಾಯಿದ್ದೀನಿ. ಆಮೇಲೆ ಇವಾಗ ಇದನ್ನು ಚೆನ್ನಾಗಿ ತಿರುಗಿಸೋಣ, ಯಾಕಂತಂದರೆ ಚೆನ್ನಾಗಿ ಅದು ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ. ಆಮೇಲೆ ಬೇಯಕ್ಕೆ ಬಿಡೋಣ ಸ್ವಲ್ಪ ಹೊತ್ತು, ನೋಡೋಣ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಓಪನ್ ಮಾಡಿ ನೋಡೋಣ. ಈಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬೇಕೀಗ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಆಮೇಲೆ ಇದು ಸ್ವಲ್ಪ ಬೇಯಕ್ಕೆ ಬಿಡೋಣ. ನೋಡಿ, ಫಸ್ಟ್ ಇದು ಸೆಕೆಂಡ್ ವಿಡಿಯೋ ಆಗಿದೆ. ದಯವಿಟ್ಟು ನನಗೆ ಹೆಲ್ಪ್ ಮಾಡಿ, ಮತ್ತು ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನನ್ನ ಚಾನಲ್ ಬೆಳೆಯೋದಕ್ಕೆ ನೀವೆಲ್ಲರೂ ಕಾರಣ ಆಗ್ತೀರ. ಅದಕ್ಕೇ ಇದು ಬೆಂದಿರೋ ಅಂಥ ಒಂದು ಕುಂಬಳಕಾಯಿ ಈಗ ಆಲ್ಮೋಸ್ಟ್ ಬೆಂದಿದೆ. ಇವಾಗ ಇದಕ್ಕೆ ಗಾರ್ನಿಷ್ಗೆ ಕೊತ್ತಂಬರಿ ಹಾಕೋಣ. ಕೊತ್ತಂಬರಿ ಹಾಕಿ ಸ್ವಲ್ಪ ತಿರುಗಿಸೋಣ, ಆ ಫ್ಲೇವರ್ ಚೆನ್ನಾಗಿ ಇಳಿಯುತ್ತೆ. ಕೊತ್ತಂಬರಿ ಎಷ್ಟು ತಿಂತೀರೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಈಗ ಕೊತ್ತಂಬರಿ ಹಾಕಿ ಚೆನ್ನಾಗಿ ತಿರುಗಿಸಿದ್ದೀನಿ, ಮತ್ತು ಸರ್ವಿಂಗ್ ಬೌಲ್ಗೆ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ವಾವ್, ಚೆನ್ನಾಗಿ ಬೆಂದಿದೆ ನೋಡಿ, ಸ್ಮ್ಯಾಶ್ ಆಗ್ತಿದೆ ನೀಟಾಗಿ. ಆಮೇಲೆ ಮಸಾಲೆ ಎಲ್ಲ ಕರೆಕ್ಟಾಗಿ ಬೆಂದಿದೆ. ಯಾವಾಗಲೂ ಅಷ್ಟೇ ಅಡುಗೆ ಮಾಡಬೇಕಾದ್ರೆ ಉಪ್ಪಿನ ಟೇಸ್ಟ್ ಕೂಡ ನೋಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಮುಕ್ತಾಯವಾಗಿದೆ.